ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇದನ್ನು ಪದ್ದು ಸ್ಟಿಚ್ ಮಾಡಿದ್ದಾಳೆ. ಬ್ಯಾಕ್ ಪಾರ್ಟ್ ಎಲ್ಲ ಇದು ತೋಳು ಅವಳೇ ಸ್ಟಿಚ್ ಮಾಡಿದ್ದಾಳೆ. ಡಿಸೈನು ಕಸ್ಟಮರ್ಸೇ ಕೊಟ್ಟಿದ್ದು. ಇದು 2 ಬ್ಲೌಸ್ ಕೊಟ್ಟಿದ್ರಂತೆ, ಒಂದು ಹೊಲ್ದಿದ್ದಾಳೆ. ಇಲ್ಲಿಗೆ ಲೂಪ್ ಹಾಕ್ಬೇಕು ಮಾಡಿದ್ದಾಳೆ. ಲೂಪ್ ಹಾಕ್ಬಿಟ್ಟು 2 ಬಟನ್ ಇಡಬೇಕು. ಈ ಥರ ಇಲ್ಲಿ ಬಟನ್ ಬರುತ್ತೆ. ಇದು ಚೆನ್ನಾಗಿರುತ್ತೆ. ಎಲ್ಲ ವೇರ್ ಮಾಡಿದ್ಮೇಲೆ ಫುಲ್ ಸ್ಟಿಚ್ ಆದಮೇಲೆ ಬ್ಯಾಕು ಕೂಡ ಡಿಸೈನ್ ಮಾಡಿದ್ದಾಳೆ. ಇದು ಬ್ಯಾಕಲ್ಲೂ ಇದು ಬೋಟ್ ನೆಕ್ ಮತ್ತು ಪದು ಇಲ್ಲಿಗೂ ಬಟನ್ ಇಡಬೇಕು, ಇಲ್ಲಿಗೊಂದು ಬಟನ್ ಇಡಬೇಕು. ಮಾಡಿದ್ಯಾ? ಎಷ್ಟು ಮಾಡಿದ್ಯಾ? ಎಲ್ಲ ಮಾಡಿದ್ಯಾ ನೋಡಿ. ಇಲ್ಲಿಗೂ ಕೂಡ ಬಟನ್ ಬರಬೇಕು. ಇಲ್ಲಿ 3 ಬರುತ್ತೆ ಮತ್ತು ಇಲ್ಲೊಂದು ಬರುತ್ತೆ ಬಟನ್ನು. ಈ ಥರದ್ದು ತುಂಬಾ ಸ್ಟಿಚ್ ಮಾಡಿದ್ದಾಳೆ. ಅವಳು ಫೇವ್ರೆಟ್ ಡಿಸೈನ್ ಇದು. ಪೈಪಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾಳೆ ನೋಡಿ. ಥ್ರೆಡ್ ಪೈಪಿಂಗ್ ಎಲ್ಲ ಅವಳಿಗೆ ಫುಲ್ಲು ಡಿಸೈನ್ ಮಾಸ್ಟರ್ ಆಗ್ಬಿಟ್ಟವಳೆ. ಮತ್ತು ಈಗ ನಾನು ಇವತ್ತು ಕಟಿಂಗ್ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಕೇಳ್ತಿದ್ರ ಯಾವುದಾದ್ರೂ ಸರಿ ಕಟಿಂಗು ಮತ್ತು ಸ್ಟಿಚಿಂಗ್ ತೋರಿಸಿ ಅಂತ. ಇದು ಕೂಡ ಪದ್ದುದೇ. ನಾನು ಟೈಲರಿಂಗ್ ಆನ್ಲೈನ್ ಕ್ಲಾಸ್ ಏನು ಮಾಡ್ತಾ ಇದ್ದೆ, ಆನ್ಲೈನ್ ಕ್ಲಾಸ್ಗೆ ಅಂದ್ಬಿಟ್ಟು ನಾನು ಇದರದ್ದು ಸ್ಟಿಚಿಂಗ್ ಮಾಡಿದ್ದೀನಿ. ಇದರದ್ದು ವಿಡಿಯೋ ಇದೆ ಆನ್ಲೈನ್ ಕ್ಲಾಸಲ್ಲಿ. ಹಂಗಾಗಿ ಇದು ಅವಳಿಗೆ ಕರೆಕ್ಟಾಗಿ ಆಗುತ್ತಂತೆ ಪದ್ದುಗೆ. ಹಂಗಾಗಿ ಇದ್ರ ಕಟ್ಟಿಂಗ್ ಮಾಡಿಕೊಡಿ ನನಗೆ ಅಂತ ಕೇಳಿದ್ಲು. ಹಂಗಾಗಿ ಇದನ್ನು ಮತ್ತೆ ಇನ್ನೊಂದು ಸಲ ನಾನು ನಿಮಗೂ ಕೂಡ ಕ್ಲೋಸ್ ನೆಕ್ಕು ಇಲ್ಲಿ ಬ್ಯಾಕಲ್ಲಿ ಒಂದು ಸ್ವಲ್ಪ ಹೈಟ್ ಮಾಡಿದ್ದೀನಿ. ಕ್ಯಾನ್ವಾಸನ್ನು ಯೂಸ್ ಮಾಡಿ ನೋಡಿ. ಈ ಥರ ಮಾಡಿಲ್ಲ. ನಾರ್ಮಲ್ಲಾಗೆಲ್ಲ ಏನು ಮಾಡ್ತೀವಿ ಅಂದರೆ ಈ ಥರ ಕೊಡ್ತೀವಿ, ಈ ಒಳಗಡೆ ಈ ಥರ ಕೊಡ್ತೀವಿ. ಆದರೆ ಇದು ಹಿಂಗೆ ಕೊಟ್ಟಿಲ್ಲ, ಮೇಲ್ಗಡೆ ಹೈಟ್ ಮಾಡಿದ್ದೀವಿ. ಸ್ವಲ್ಪ ಕ್ಯಾನ್ವಾಸನ್ನು ಕೊಟ್ಟು ಹೈಟ್ ಮಾಡಿದ್ದೀನಿ. ಇದು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಕಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕು. ಇದ್ರ ಕಟ್ಟಿಂಗಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಮತ್ತು ಕ್ಯಾನ್ವಾಸ್ ಯೂಸ್ ಮಾಡಲೇಬೇಕು. ಕ್ಯಾನ್ವಾಸ್ ಯೂಸ್ ಮಾಡಲ್ಲ ಅಂದರೆ ಈ ಶೇಪ್ ನಿಮಗೆ ಬರಲ್ಲ. ಈಗ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟು ತೋಳು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ತೋಳನ್ನು ನಾವು ಫಸ್ಟು ಇಲ್ಲಿ ನಾವು ತೋಳು ಕಟ್ಟಿಂಗ್ ಮಾಡೋಣ. ಇದು ಬಂದು ಲೈನಿಂಗ್ ಕ್ಲಾತ್. ಮೇನ್ ಕ್ಲಾತ್ ಬಂದು ಇಲ್ಲ ತಾಂಬ, ಇದು ಮೇನ್ ಕ್ಲಾತು. ಈಗ ನಾವು ಲೈನಿಂಗನ್ನು ಕಟ್ ಮಾಡೋಣ. ನಾವಿಲ್ಲಿ 1.25 ಮೀಟ್ರ್, ಎಷ್ಟು ಲೈನಿಂಗ್ ಎಷ್ಟಾಗೈತಮ್ಮ? 1.25 ಇರೋದ್ರಿಂದ ನೋಡಿ, ನಾವು 1.25 ಮೀಟ್ರ್ ಅಂದರೆ ತೋಳಿಗೆ ಮತ್ತು ಬಟ್ಟೆ ಕೂರಿಸ್ಕೊಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡ್ತೀವಿ, ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಬಿಟ್ಟು ನಾವು ತೋಳಿಗೆಲ್ಲ ಬಟ್ಟೆನ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಂಡು ಹಿಂಗೆ ತೊಗೊತೀನಿ. ಇಲ್ಲಿ ನಮಗೆ ಇದಕ್ಕೆ ಸಿಗುತ್ತೆ, ಏನಕ್ಕೆ ಬೆಲ್ಟ್ ಪಟ್ಟಿಗೆ ಈ ಕಡೆ ಸಿಗುತ್ತೆ. ಹಂಗಾಗಿ ತೋಳಿಗೆ ಫುಲ್ಲು ಯಾವುದೇ ಒಂದು ಇದನ್ನು ಅಟ್ಯಾಚ್ ಮಾಡೋ ಅಷ್ಟು ಇರಲ್ಲ, ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟು ಇರಲ್ಲ. ಇಲ್ಲಿ ತೋಳಿನ ಉದ್ದ ತೆಗೆದುಕೊಳ್ಳೋಣ. ತೋಳಿನ ಸ್ಟಿಚ್ಚು ನೋಡಿ ಇಲ್ಲಿದೆ. ತೋಳಿನ ಸ್ಟಿಚ್ಚು ನೋಡ್ತಾ ಇರ್ಬೋದು, ಇಲ್ಲಿಗೆ ಸ್ಟಾರ್ಟ್ ಆಗಿರೋದು ತೋಳು ನೋಡಿ. ಅಲ್ಲಿಂದ ನಾನು ಅಳತೆ ತೊಗೊತಾ ಇದ್ದೀನಿ. ಇಟ್ಕೊಂಡು ಎಷ್ಟಿದೆಯೋ ಕರೆಕ್ಟಾಗಿ 10 ಇಂಚಿದೆ. 1 ಇಂಚ್ ನಾನು ಎಕ್ಸ್ಟ್ರಾ ತೊಗೊತೀನಿ. 10 ಇಂಚ್ ಇರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. 11 ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಎಷ್ಟು ತೋಳಿನ ಉದ್ದ ಇರುತ್ತೋ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ. ಮತ್ತು ಇದಕ್ಕೆ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾನು 3.25ವರೆಗೂ ನಾನು ಡೌನಿಂಗನ್ನು ತೆಗೆದುಕೊತಾ ಇದ್ದೀನಿ. ಜಾಸ್ತಿ ಎಲ್ಲ ಬೇಡ, ನಾವು ಆರ್ಮೋಲ್ ಡೌನಿಂಗ್ ಜಾಸ್ತಿ ತೆಗೆದುಕೊಳೋದ್ರಿಂದ ಅವಶ್ಯಕತೆ ಏನಿರಲ್ಲ. ಹಂಗಾಗಿ 3.25 ತೆಗೆದುಕೊಂಡಿದ್ದೀನಿ. ಇವ್ರದ್ದು ಆರ್ಮೋಲ್ ರೌಂಡಿಂಗ್ ಎಷ್ಟೈತೆ ನೋಡಿಕೊಂಡು ಅಲ್ಲಿ ಇಟ್ಕೊಂಡ್ರೆ ಆಯಿತು. 7.25 ಇದೆ ಫ್ರೆಂಡ್ಸ್. 7.25 ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ಫಸ್ಟು ನಾವಿಲ್ಲಿ ಒಂದು 1.25 ಇಂಚ್ಗೆ ಮತ್ತು 1.25 ಇಂಚ್ಗೆ 2 ಮಾರ್ಕ್ ಹಾಕ್ಕೊಂಬಿಡಿ. ಹಾಕ್ಕೊಂಡು ನಾನಿಲ್ಲಿ 3.25ವರೆಗೂ ಮಾಡ್ಕೊಂಡಿದ್ದೀನಿ. 7.25 ಅವ್ರದ್ದು ಆರ್ಮೋಲ್ ಡೌನಿಂಗ್ ಇದೆ, ತೋಳಿನ ರೌಂಡಿಂಗ್ ಆರ್ಮೋಲ್ ರೌಂಡಿಂಗ್. ಹಂಗಾಗಿ 7.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಬಿಟ್ಟು ಮಧ್ಯಕ್ಕೆ ಹಿಂಗೆ ಇಟ್ಕೊಂಡು ಎಲ್ಲಿರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಂಡು ಒಂದು ಲೈನ್ ಹೇಳ್ಕೊಳ್ಳಿ. ತೋಳು ಶೇಪ್ ಹಾಕೋದಕ್ಕೆ ನಿಮ್ಗೆ ಈಸಿ ಆಗುತ್ತಿದ್ದು. ಇಲ್ಲಿ ಏನು ಇಲ್ಲಿ 2 ಮಾರ್ಕ್ ಹಾಕ್ಕೊಂಡಿರ್ತೀವಿ, ಮತ್ತು ಇದು ಮಧ್ಯಕ್ಕೆ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳಿ. 3.25ಗೆ ಏನು ಹಾಕಿದ್ದೀನಿ, ಮಧ್ಯಕ್ಕೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಈ ಮೂಲೆಯಿಂದ 1/2 ಇಂಚ್ಗೊಂದು 1/2 ಇಂಚ್ಗೆ ಒಂದು ಮೇಲ್ಗಡೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಲೈನು ಟಚ್ ಆಗೋ ಥರ ನೋಡ್ಕೊಳ್ಳಿ. ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿಕೊಂಡು ಇದು ಬಂದು ಫಸ್ಟ್ ಮಾರ್ಕಿಂಗ್ ಅಂದರೆ ಬ್ಯಾಕ್ ಮಾರ್ಕಿಂಗ್. ಇಲ್ಲಿ ಬಂದು ನಮ್ಮದು ಫ್ರಂಟ್ ಮಾರ್ಕಿಂಗ್. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾವು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀವಿ, ಆದರೆ ಸ್ಲೋಪ್ ಬರೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ನೀವು
ಈ ಥರ ಮಾಡ್ಕೊಳ್ಳಿ. ಅವಾಗ ತೋಳಿನ ಶೇಪ್ ಏನಿದೆ ಬ್ಯಾಕು ಮತ್ತು ಫ್ರಂಟು ಕರೆಕ್ಟಾಗಿ ಬರುತ್ತೆ. ತೋಳಿನ ಮುಂಭಾಗ ಇಲ್ಲಿ 1/2 ಇಂಚ್ ಬಿಡ್ತಾ ಇದ್ದೀನಿ, ಯಾಕಂದರೆ ನಮ್ಮದು ಸ್ಟಿಚಿಂಗಿಗೆ ಹೋಗುತ್ತೆ ಅಂತ ಅಷ್ಟೇನೆ. ಹಿಂಗೆ ಇಟ್ಕೊಂಡು ಇನ್ನೂ ಅಕಸ್ಮಾತ್ ನಿಮಗೆಲ್ಲ ಗೊತ್ತಾಗ್ತಾ ಇಲ್ಲ, ನಮಗೆ ತೋಳಿಗೆ ಮಾರ್ಕಿಂಗ್ ಯಾವ ರೀತಿ ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಹಿಂಗೆ ಇಟ್ಕೊಳ್ಳಿ. ಇಲ್ಲಿ 1/2 ಇಂಚ್ ಆಲ್ರೆಡಿ ಬಿಟ್ಬಿಟ್ಟಿರಿ. ಬಿಟ್ಬಿಟ್ಟು ನಾವು ಏನು ಸ್ಟಿಚಿಂಗಿಗೆ ಹೋಗುತ್ತೆ ನಮ್ಮದು, ಹಿಂಗೆ ಇಟ್ಕೊಳ್ಳಿ ನೀಟಾಗಿ. ಹಿಂಗೆ ಇಟ್ಕೊಂಡು ಈ ಥರ ಮಾಡ್ಕೊಂಡು ಎಷ್ಟಿದೆಯೋ ಅಷ್ಟನ್ನು ನೀಟಾಗಿ ಹಿಂಗೆ ತಂದುಬಿಟ್ರೆ ಆಯಿತು. ಇಲ್ಲಿಗೆ 1/2 ಇಂಚ್ ಮೇಲ್ಗಡೆ, ಎಲ್ಲಿ ಕರೆಕ್ಟಾಗಿ ಸ್ಟಿಚ್ ಇದೆಯೋ 1/2 ಇಂಚ್ ಮೇಲ್ಗಡೆ, ಇದನ್ನು ಸ್ವಲ್ಪ ಮೇಲ್ಗಡೆಗೆ ಬರಬೇಕು ನೋಡಿ. ಈ ಥರ ತಗೊತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ತೀನಿ. ತೋಳಿನ ಶೇಪ್ ಹಾಕೋದಕ್ಕೆ ತುಂಬಾ ಕಷ್ಟಪಡ್ತಿರ್ತೀರ. ಈ ಥರ ಮೆಥಡನ್ನು ಫಾಲೋ ಮಾಡಿ, ಆವಾಗ ತೋಳಿನ ಶೇಪ್ ಏನಿದೆ ಅದು ಕರೆಕ್ಟಾಗಿ ಬರುತ್ತೆ. ನೋಡಿ ಈಗ ತೋಳಾಯಿತು. ಈಗ ಬ್ಯಾಕು ಮತ್ತು ಫ್ರಂಟನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಉಳಿದಿರೋಂತಹ ಬಟ್ಟೆ ಏನಿದೆ ಅದನ್ನು ಮಧ್ಯಕ್ಕೆ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತ್ ಎಷ್ಟಿದೆ, ನೀವು ಬ್ಲೌಸಲ್ಲೇ ಲೆಂತನ್ನು ಕರೆಕ್ಟಾಗಿ ಅಳತೆ ಮಾಡ್ಕೊಬೋದು. ಏನು ಶೋಲ್ಡರ್ ಸ್ಟಿಚ್ ಇರುತ್ತೆ, ಇಲ್ಲಿದೆ ಶೋಲ್ಡರ್ ಸ್ಟಿಚ್, ಇದನ್ನು ಇಟ್ಕೊಂಡು ನಾನು ಬೆನ್ನಿನ ಇದು ಕರೆಕ್ಟಾಗಿ ಆಗೋದ್ರಿಂದ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಂಡು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ನೋಡಿ ಇದು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ಪ್ಲಸ್ 1 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಳೋಣ. ಆವಾಗ ನಮಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ. ಈಗ ನೆಕ್ಕು ಶೋಲ್ಡರ್ ಇದು ಬಂದು ಎದೆ ಸುತ್ತಳತೆ ನೋಡ್ಕೊಳ್ಳೋಣ. 40 ಫ್ರೆಂಡ್ಸ್, 10 ಇದೆ ಸುತ್ತಳತೆ. 40 ಇರೋದ್ರಿಂದ 10ಕ್ಕೆ 10 ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಮಾಡ್ತಾ ಇಲ್ಲ. 10ಕ್ಕೆ ಎಷ್ಟಿರುತ್ತೋ ಇದೆ ಸುತ್ತಳತೆ ಅಷ್ಟೇ ಇಟ್ಕೊಂಡು ಪ್ಲಸ್ 2 ಇಂಚಸ್ಸು ಎಕ್ಸ್ಟ್ರಾ ಇಟ್ಕೊಬೇಕು. ಯಾಕಂದರೆ ಬ್ಯಾಕಲ್ಲಿ ಕ್ಲೋಸ್ ನೆಕ್ ಆಗಿರುತ್ತೆ, ಹಂಗಾಗಿ ನೀವು ಅಷ್ಟನ್ನು ಇಟ್ಕೊಳ್ಳಿ. ಪ್ಲಸ್ 2 ಇಂಚು ನಮ್ಮದು ಸ್ಟಿಚಿಂಗಿಗೋಸ್ಕರ. ಇನ್ನೊಂದ್ಸಲ ಚೆಕ್ ಮಾಡ್ಕೊತಾ ಇದ್ದೀನಿ. ಬ್ಲೌಸಿನ ಉದ್ದ ಬಂದು 14 ಇಂಚಿದೆ. ನೀವು ಬೇಕು ಅಂದರೆ ಇನ್ನೊಂದು 1/2 ಇಂಚ್ ಅಲ್ಲಿಗೆ 13 ಇಂಚಿಗೆ ಬಂದುಬಿಡುತ್ತೆ ಫ್ರೆಂಡ್ಸ್. 14 ಇಂಚು ನಾನು 14.25ವರೆಗೂ ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಳೋಣ. ತುಂಬ ತುಂಡ ಆದರೂ ಚೆನ್ನಾಗಿರಲ್ಲ ಬ್ಲೌಸು, ತುಂಬ ಉದ್ದ ಆದರೂ ಚೆನ್ನಾಗಿರಲ್ಲ, ಕರೆಕ್ಟಾಗಿರಬೇಕು. ಹಂಗಾಗಿ ಸ್ವಲ್ಪ ನನಗನ್ನಿಸ್ತು ಒಂದು ಸ್ವಲ್ಪ ಕುಳ್ಳ ಇದೆ ಅಂದ್ಬಿಟ್ಟು ಹಂಗಾಗಿ ನಾನು ಸ್ವಲ್ಪ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡೆ ಅಷ್ಟೇ. 10ಕ್ಕೆಲ್ಲ ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ನಾನು 7 ಇಂಚ್ವರೆಗೂ ತೊಗೊತಾ ಇದ್ದೀನಿ. ಯಾಕಂದರೆ ಕ್ಲೋಸ್ ನೆಕ್ ಆಗಿರೋದ್ರಿಂದ ಬ್ಯಾಕಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೋಡಿ ಇಲ್ಲಿಂದ ಇಲ್ಲೂ ಕೂಡ ನಾನು 7 ಇಂಚಸ್ಸೇ ತೆಗೆದುಕೊತಾ ಇದ್ದೀನಿ. ಏನು ನಮ್ಮದು ಶೋಲ್ಡರು ಮತ್ತು ನೆಕ್ಕನ್ನು ತೆಗೆದುಕೊತೀವಿ ಸೇಮ್ ತೆಗೆದುಕೊಳ್ಳಿ. ಇಲ್ಲಿ ಬಂದು ಒಂದು ಲೈನ್ ಹಾಕ್ಕೊಳ್ಳಿ. ಒಂದು ಶೇಪನ್ನು ಹಾಕ್ಕೊಂಬಿಡಿ. ಇಷ್ಟೇ ಶೇಪ್ ಹಾಕ್ಕೊಳ್ಳಿ. ಮತ್ತು ನಾವಿಲ್ಲ 1/2 ಇಂಚು ಸ್ಲೋಪನ್ನು ಕೊಡಬೇಕಾಗತ್ತೆ. ಇಲ್ಲಿ ನಾನು ನೆಕ್ ಬಂದು 3 ಇಂಚನ್ನು ತೆಗೆದುಕೊತಾ ಇದ್ದೀನಿ. ಮಿಕ್ಕಿನ ಫುಲ್ಲು ಬಂದು ನಮ್ಮದು ಈ ಥರ ಮಾಡ್ಕೊಳ್ಳಿ. ಆವಾಗ ನಿಮಗೆ ಚೆನ್ನಾಗಿ ಇದು ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಹೇಳಬೇಕು, ಏನು ಬ್ಯಾಕಲ್ಲಿ ಇದು ನಾರ್ಮಲ್ಲಾಗಿ ನಾನು ನಾರ್ಮಲ್ಲಾಗಿ ತೆಗೆದುಕೊಂಡಂತಹ ಒಂದು ಅಳತೆ. ಈಗ ಇದಕ್ಕೆ ನಾನು 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಬೇಕು. ಆ 1 ಇಂಚನ್ನು ನಾನು ಇಲ್ಲಿ ತಗೊತೀನಿ ನೋಡಿ. ನಾನು ಕಟಿಂಗ್ ಮಾಡಬೇಕಾದ್ರೆ ಈ ಥರನೇ ಕಟಿಂಗ್ ಮಾಡ್ಕೊತೀನಿ. 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಫ್ರೆಂಡ್ಸ್. ನೋಡಿ ಈ ಥರ ಕಟ್ ಮಾಡ್ಕೊತೀನಿ. ಇಲ್ಲ ಅಂದರೆ ನಮಗೆ ಬ್ಯಾಕಲ್ಲಿ ನಮಗೆ ಮೇಲ್ಗಡೆಗೆ ಬರಲ್ಲ. ಇಲ್ಲೇನು ಕೊಟ್ಟಿದ್ದೀನಿ, 1 ಇಂಚ್ ಮೇಲ್ಗಡೆಗೆ ಕೊಟ್ಟಿದ್ದೀನಿ ಹೇಳಿದ್ನಲ್ವ. ಈ ಥರ ಬರಬೇಕು ಅಂದರೆ ಇಲ್ಲಿ ನಾವು
ಎಕ್ಸ್ಟ್ರಾ ತೊಗೊಬೇಕು, ಇಲ್ಲಾಂದ್ರೆ ಆ ಥರ ಬರಲ್ಲ. ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಇಂಚು ಮೇಲಕ್ಕೆ ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮಾರ್ಕು ನಮ್ಮ ಬ್ಲೌಸ್ ಏನು ಸ್ಟಿಚ್ ಮಾಡ್ತೀವಿ ಅದ್ರ ಮೇಲೆ ಇರೋ ಥರ ನೋಡ್ಕೊಳ್ಳಿ. ಮೇಯ್ನ್ ಬ್ಲೌಸ್ ಪೀಸ್ ಏನಿರುತ್ತೆ ಅದಕ್ಕೆ ಸಿಗೋ ಥರ ನೋಡ್ಕೊಳ್ಳಿ. ಈಗ ಇಲ್ಲಿ ನಾನು ಇದಕ್ಕೆ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ. ನಾಚನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಕರೆಕ್ಟಾಗಿ ಎಲ್ಲಿಗೆ ಬೇಕೋ ಅಲ್ಲಿಗೊಂದು ನಾಚನ್ನು ಹಾಕ್ಕೊಳ್ಳೋಣ. ಇಲ್ಲಿ ಯಾವುದೇ ಬ್ಯಾಕಲ್ಲಿ ನಾವು ಏನು ಕಟ್ ಮಾಡೋ ಅಷ್ಟಿಲ್ಲ ಫ್ರೆಂಡ್ಸ್. ಇದು ಕಟ್ ಮಾಡೋಂಗಿಲ್ಲ. ಇದು ಹಿಂಗೆ ಇರುತ್ತೆ, ಇದು ಹಿಂಗೆ ಬರುತ್ತೆ. ಹಂಗಾಗಿ ಏನು ಕಟ್ ಮಾಡೋದಿಲ್ಲ. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ನಾನು ಕ್ಯಾನ್ವಾಸ್ ಫ್ರಂಟಲ್ಲಿ ಕ್ಯಾನ್ವಾಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಬ್ಯಾಕು ಕೂಡ ಕ್ಯಾನ್ವಾಸ್ ಬೇಕು, ಫ್ರಂಟಿಗೂ ಕೂಡ ಕ್ಯಾನ್ವಾಸ್ ಬೇಕು. ಹಂಗಾಗಿ ತೊಗೊತಾ ಇದ್ದೀನಿ. ಇಲ್ಲಿ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಟ್ಟೆಯನ್ನು ಹಾಕ್ಕೊತಾ ಇದ್ದೀನಿ. ಲೋಯರ್ ಚೆಸ್ಟ್ ಏನಿದೆ ಅದನ್ನು ತೆಗೆದುಕೊಳ್ಳಿ ಫಸ್ಟು. ಬ್ಲೌಸಿನ ಲೋಯರ್ ಚೆಸ್ಟ್ ಇದು ಫ್ರಂಟ್ ಪಾರ್ಟಲ್ಲಿ ನಾವು ಉದ್ದನೇ ತೊಗೊಂಡಿರ್ತೀವಿ. ಇಲ್ಲಿ ಯಾವುದು ನಾನು ಹೆಚ್ಚಿಸ್ತಾ ಇಲ್ಲ. ಎಷ್ಟಿದೆಯೋ ಅಷ್ಟನ್ನೇ ನೀಟಾಗಿ ಇಟ್ಕೊತಾ ಇದ್ದೀನಿ. ಕರೆಕ್ಟಾಗಿ ಶೋಲ್ಡರ್ ಸ್ಟಿಚ್ ಏನಿದೆ ಇದು ಹಿಂಗೆ ಫ್ರೆಂಡ್ಸ್ ಬರೋದು. ನಾನೇನು ಕಟಿಂಗ್ ಮಾಡಿದ್ದೀನಿ ನೋಡಿ, ಈ ಥರನೇ ಶೇಪ್ ಬರುತ್ತೆ. ಕಡಿಮೆ ಎಲ್ಲ ಮಾಡ್ಕೋಬೇಡಿ. ಇಲ್ಲಿ ಐಟೇ ಬರೋದು, ಇಲ್ಲಿ ಐಟ್ ಬರುತ್ತೆ, ಆ ಥರನೇ ಬರೋದು. ನಾನೀಗೇನು ಕಟಿಂಗ್ ಮಾಡಿದ್ದೀನೋ ಸೇಮ್ ಕಟಿಂಗ್ ಮಾಡ್ಕೊಳ್ಳಿ. ಈ ಥರ ಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್. ಲೋಯರ್ ಚೆಸ್ಟ್ ನೋಡ್ಕೊತಾ ಇದ್ದೀನಿ ಎಷ್ಟಿದೆ ಅಂದ್ಬಿಟ್ಟು. ಏನು ಈ ಬೆಡ್ ಪಟ್ಟಿ ಮೇಲ್ಗಡೆ ನಮ್ಮ ಸ್ಟಿಚ್ ಹಾಕಿರ್ತಾರೆ ಅಲ್ಲಿಗೆ ನೋಡ್ಕೊಳ್ಳಿ. ಅಂಡರ್ ಬಸ್ಟ್ ಅಂತಲೂ ಕರೀತಾರೆ. 12.5 ಇದೆ ಫ್ರೆಂಡ್ಸ್. 13.5 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊತೀನಿ. 13.5 12.5 ಇತ್ತು, 13.5ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮತ್ತು 3 ಇಂಚು ಅಲ್ಲಿಂದ ನಮ್ಮ ಇದಕ್ಕೆ. ಈಗ ಇದನ್ನು ಒಂದು ಲೈನ್ ಹಾಕ್ಕೊಳ್ಳೋಣ. ಇದೇ ಸುತ್ತಳತೆ 10 ಇರೋದ್ರಿಂದ 10.5 ತೊಗೊತಾ ಇದ್ದೀನಿ. ನಾನು 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ. ಅದನ್ನು ಕೂಡ ಒಂದು ಲೈನ್ ಎಳ್ಕೊಳ್ಳೋಣ. ಪ್ಲಸ್ 2 ಇಂಚು ಮಾರ್ಜಿನ್ಗೋಸ್ಕರ. ನೋಡಿ ಇಲ್ಲಿ ನಾನು ನೆಕ್ಕು ಶೋಲ್ಡರ್ ಸೇರಿಸಿ 7 ಇಂಚನ್ನು ತೆಗೆದುಕೊಂಡಿದ್ದೀನಿ. 7 ಇಂಚ್ ತೆಗೆದುಕೊಂಡಿದ್ದೀನಿ. ಆರ್ಮೋಲು ಕೂಡ 7 ಇಂಚ್ಗೆ ನಾನೊಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಬಾಕ್ಸನ್ನು ಮಾಡಿಕೊಂಡೆ. ಮತ್ತು ಇಲ್ಲಿಂದ 3/4 ಇಂಚ್ಗೆ ನಾನು ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಏನು ಸ್ಟ್ರೈಟ್ ಲೈನ್ ಎಳ್ಕೊತೀವಿ ಎಲ್ ಶೇಪು 7 ಇಂಚಿಗೆ, ಅಲ್ಲಿಂದ 3/4 ಇಂಚ್ಗೆ ಈ ಕಡೆ ಹಾಕ್ಕೊಂಡು ಒಂದು ಲೈನನ್ನು ಎಳ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಏನು ಮಾಡು, ಮಧ್ಯಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ ಮಧ್ಯಕ್ಕೆ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಇವೆಲ್ಲವನ್ನು ಕೂಡ ಮತ್ತೆ ಸೇರಿಸಿ. ನಿಮ್ಮ ಕೈಲಿ ಅಕಸ್ಮಾತು ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ನೀವೇನು ಫ್ರೆಂಚ್ ಕರ್ವನ್ನು ಸ್ವಲ್ಪ ಹಿಡ್ಕೊಂಡು ಸೆಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮತ್ತು ನಾವು ಇದಕ್ಕೆ ಇನ್ನೊಂದು ಮಾರ್ಕಿಂಗನ್ನು ಹಾಕ್ತೀವಿ. ಇಲ್ಲೂ ಕೂಡ ನಾನು 1/2 ಇಂಚು ಸ್ಲೋಪನ್ನು ಕೊಡ್ತಾಯಿದ್ದೀನಿ. ಸ್ಲೋಪ್ ಕೊಟ್ಟಿದ್ದೀವಿ. ಇಲ್ಲಿ 1 ಇಂಚ್ಗೆ ಇಲ್ಲೊಂದು ಮಾರ್ಕಿಂಗ್, ಇನ್ನೊಂದು ಮಾರ್ಕನ್ನು ಹಾಕೋದಕ್ಕೆ ನಾವಿಲ್ಲೇನು ಡಾಟ್ ಪಾಯಿಂಟ್ ಇಡ್ತೀವಿ ಅದಕ್ಕೆ ಸೆಂಟರ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ನೀವು ಬೇಕು ಅಂದರೆ ಇದಕ್ಕೆ ಕ್ಯಾನ್ವಾಸ್ ಕೂಡ ಕೊಟ್ಕೊಬೋದು ಅಥವಾ ನಾರ್ಮಲ್ ಎಮಿಂಗ್ ಕೂಡ ಮಾಡ್ಕೊಬೋದು. ನಾವಿಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾಯಿದ್ದೀವಿ. ಆ ಬೆಡ್ ಪಟ್ಟಿಗೆ ನಾನಿಲ್ಲಿ ಕೆಳಗಡೆಯಿಂದ 3.5 ಅಥವಾ 4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೆಂಟ್ರಲ್ ಏನು ತೆಗೆದುಕೊಂಡಿದ್ವಿ 3 ಇಂಚ್, ಆ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಬಂದು 3.5 ಇಂಚ್ಗೆ ಏನು ಹಾಕ್ಕೊಂಡಿದ್ವಿ ಅದು ಅಷ್ಟೇ ಒಂದು ಮಾರ್ಕನ್ನು ಹಾಕ್ಕೊಂಡು ಇವೆಲ್ಲ ಲೈನ್ಗಳನ್ನು ಸೇರಿಸಿ. ಈಗ ನಮ್ಮದು ಬೆಡ್ ಪಟ್ಟಿ ರೆಡಿ ಆಯಿತು. ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈ ಅಳತೆಗೆ 3 ಇಂಚ್ಗೆ ಹಾಕ್ಕೊಳ್ಳಿ. ಮತ್ತು 3 ಇಂಚ್ಗೆ ಒಂದು,
ಇದೇನು ಹಾಕ್ಕೊಂಡಿರ್ತೀವಿ ಮಧ್ಯಕ್ಕೆ ಟೇಪನ್ನು ಫೋಲ್ಡ್ ಮಾಡಿಕೊಂಡು ಹೈಟ್ ಕೂಡ 3 ಇಂಚು. ಇದು ಅಷ್ಟೇನೆ, ನೀವು ಸ್ಟ್ರೈಟ್ ಲೈನ್ ಬೇಕಾದರೂ ಎಳ್ಕೊಬೋದು ಅಥವಾ ಈ ಥರ ಮಾಡ್ಕೊಳೋದ್ರಿಂದ ಸ್ವಲ್ಪ ನಮಗೆ ಶೇಪು ನೀಟಾಗಿ ಬರುತ್ತೆ. ಫ್ರೆಂಚ್ ಕರ್ವಲ್ಲಿ ಒಂದು ಸ್ವಲ್ಪ ಸ್ಲೋಪ್ ಕೊಟ್ಕೊಂಡು ಥರ ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ. ಮತ್ತು ಈ ಪಾಯಿಂಟ್ ಮತ್ತು ಈ ಸೆಂಟರ್ ಪಾಯಿಂಟ್ ಏನಿದೆ ಅದನ್ನು ನೋಡಿಕೊಂಡು 3.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಒಂದು ಲೈನ್ ಎಳ್ಕೊಳ್ಳೋಣ ಕರೆಕ್ಟಾಗಿ. ಮೇಲ್ಗಡೆ 1/2 ಇಂಚು ಮತ್ತು ಕೆಳಗಡೆ 1/2 ಇಂಚು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ಇಲ್ಲಿ ಏನಿರುತ್ತೆ ಹೈಟ್ ಇರುತ್ತೆ, ಇಲ್ಲಿ ಡೌನ್ ಇರುತ್ತೆ. ಬೇಕು ಅಂದರೆ ನೀವು ಟೇಪಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅಷ್ಟನ್ನು ತೊಗೊಬೋದು. ಒಂದು ಅರ್ಧ ಇಂಚು ಹೈಟ್ ಮಾಡೋದ್ರಿಂದ ಅಥವಾ ಒಂದು 1/4 ಇಂಚ್ ಹೈಟ್ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಮತ್ತು ಕೂಡ ಇಲ್ಲಿ 1/2 ಇಂಚ್ಗೆ ನೀವು ಒಂದು ಮಾರ್ಕನ್ನು ಹಾಕ್ಕೊಂಡು ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳಿ. ಇಲ್ಲಿ ನಾನು ಸೈಡಲ್ಲಿ ಯಾವುದೇ ಡಾಟನ್ನು ಹಿಡಿತಾ ಇಲ್ಲ, ಇಷ್ಟೇ ಇರುತ್ತೆ ಫ್ರೆಂಡ್ಸ್. ಈಗ ಇದನ್ನು ಕಟ್ ಮಾಡ್ಕೊತೀನಿ ನಾನು. ಫ್ರಂಟಲ್ಲಿ ಅಕಸ್ಮಾತ್ ನಾನು ಕಟ್ ಮಾಡ್ತಾ ಇಲ್ಲ, ಕ್ಯಾನ್ವಾಸ್ ಯೂಸ್ ಮಾಡೋಂಗಿದ್ರೆ ಕಟ್ ಮಾಡಬಾರ್ದು. ಹಂಗಾಗಿ ಬೆಲ್ಟ್ ಪಟ್ಟಿ, ಸಲ ಚೆಕ್ ಮಾಡ್ಕೊಳ್ಳಿ. ಇದು ಮತ್ತು ಇದು ಕರೆಕ್ಟಾಗಿದೆಯಾ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿಲ್ಲ ಅಂದರೆ ಮತ್ತೆ ಇನ್ನೊಂದು ನೀಟಾಗಿ ಮಾರ್ಕ್ ಹಾಕ್ಕೊಂಡ್ರೆ ಆಯಿತು. ನಮ್ಮ ಏನು ಶೇಪ್ ಇತ್ತು ಅದು ಕರೆಕ್ಟಾಗಿ ಬಂತು. ಫ್ರಂಟ್ ಪಾರ್ಟ್ ನಾನೇನು ಕಟ್ಟಿಂಗ್ ಮಾಡ್ತಾಯಿಲ್ಲ, ಅಕಸ್ಮಾತ್ ಕ್ಯಾನ್ವಾಸ್ ಯೂಸ್ ಮಾಡೋಂಗಿದ್ರೆ ಮಾಡಲಿ ಅನ್ನೋ ಕಾರಣಕ್ಕೆ. ನೋಡಿ ನಮ್ಮ ಬ್ಲೌಸ್ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇದು ಬಂದು ಬೆಲ್ಟ್ ಪಟ್ಟಿ. ಇದರಲ್ಲಿ ಬೆಲ್ಟ್ ಪಟ್ಟಿಗೆ ಇನ್ನೂ ಏನು ಒಂದು ಸೆಟ್ ಬೆಲ್ಟ್ ಪಟ್ಟಿ ಬೇಕು, ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿ ಆಯಿತು. ತೋಳು ಮತ್ತು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಎಲ್ಲ ರೆಡಿ ಆದವು. ಈಗ ಈ ಬಟ್ಟೆಗಳನ್ನು ಇಟ್ಕೊಂಡು ಮೈನ್ ಬಟ್ಟೆ ಕಟ್ ಮಾಡೋಣ. ನೋಡಿ ಇಲ್ಲಿ ನಾವು ರೆಡಿ ಹುಕ್ ಈ ಥರ ಮಾಡ್ಕೊಂಬಿಡ್ತೀವಿ. ಈ ಥರ ಮಾಡ್ಕೊಬೇಕು ಅಂತ ಅಂದರೆ ನಾವು 2 ಇಂಚಿಂದು 2 ಪಟ್ಟಿ ಬೇಕಾಗುತ್ತೆ. ಹಾಗಾಗಿ ಹುಕ್ ಪಟ್ಟಿಗೆ 2 ಪಟ್ಟಿಯನ್ನು ಮಾಡ್ಕೊತಾ ಇದ್ದೀನಿ.